ಹಲೋ ಎವ್ರಿವನ್ ಡಿಯರ್ DCT aspirants. ಎಸ್ DCT 2025 ಅಲ್ಲಿ ನೀವೇನು ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಾ, ಯಾರೆಲ್ಲ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರಾ, ಥರ್ಡ್ ರೌಂಡ್ ಫೈನಲ್ ರಿಸಲ್ಟ್ ಅನೌನ್ಸ್ ಆಗಿದೆ. ನೀವು KE ವೆಬ್ಸೈಟ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ದಟ್ ಈಸ್ DCT 2025 ಅಂತಿಮ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಲಿಂಕ್. ಅಂತಿಮ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಅಂತ ಹೇಳಿದ್ದಾರೆ. ದಟ್ ಮೀನ್ಸ್ ನಿಮ್ಮ ಫೈನಲ್ ರಿಸಲ್ಟ್ಸ್ ಫಾರ್ ದಿಸ್ ಥರ್ಡ್ ರೌಂಡ್ DCT 2025 ಅನೌನ್ಸ್ ಆಗಿದೆ. ಸೊ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಕೊಟ್ಟಾಗ, ಸಪೋಸ್ ಇಫ್ ಯು ಕ್ಲಿಕ್ ಆನ್ ದಿಸ್ ಲಿಂಕ್, ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಮುಖಾಂತರ ನೀವು ನಿಮ್ಮ CET ನಂಬರ್ ಹಾಕೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ಬಹುದು. ಅಡಿಷನ್ ಟು ದಟ್, ಈ ರೌಂಡಿನ ನೀವು ಕಾಲೇಜಿಗೆ ಜಾಯ್ನ್ ಆಗೋದಾಗಿರ್ಬೋದು, ಫೀ ಪೇಮೆಂಟ್ ಮಾಡೋದಾಗಿರ್ಬೋದು, ಸಮ್ ಆಫ್ ದ ಟೈಮ್ ಟೇಬಲ್ ನ ಫಾಲೋ ಮಾಡಬೇಕಾಗುತ್ತೆ. ಅಕಾರ್ಡಿಂಗ್ ಟು ದಟ್ DCT 2025 ಅಂತಿಮ ಸುತ್ತಿನ ಪಾವತಿ ಮತ್ತು ಕಾಲೇಜು ಸೇರ್ಪಡೆಯ ವೇಳಾಪಟ್ಟಿ ಅಂತ ಹೇಳಿದ್ದಾರೆ. ಅದನ್ನು ನೀವು ಕ್ಲಿಕ್ ಕೊಟ್ಟಾಗ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಾಟ್ ಓನ್ಲಿ DCT ಥರ್ಡ್ ರೌಂಡ್, ಆಟ್ ದ ಸೇಮ್ ಟೈಮ್ ವರ್ಕಿಂಗ್ ಪ್ರೊಫೆಷನ್ಸ್ ಅವರಿಗೂ ಕೂಡ ಈ ಒಂದು ಲೀಸ್ಟ್ ನಲ್ಲಿ ಕೊಡ್ತಾ ಇದ್ದಾರೆ. ಸೊ ಅಕಾರ್ಡಿಂಗ್ ಟು ದಟ್ ಅರ್ಹ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಮೂರನೇ ಸುತ್ತಿನ ಸೀಟು ಹಂಚಿಕೆ ಹಾಗೂ ಆರ್ಕಿಟೆಕ್ಚರ್ ಸೀಟಿಗೆ ಪ್ರವೇಶ ಮತ್ತು ವೃತ್ತಿನಿರತ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಅಂತ ಕೂಡ ಹೇಳಿದ್ರೆ. ಇಟ್ ಮೀನ್ಸ್ ವರ್ಕಿಂಗ್ ಪ್ರೊಫೆಷನಲ್ಸ್. ಫಾರ್ ವರ್ಕಿಂಗ್ ಪ್ರೊಫೆಷನಲ್ಸ್ ಇರುವಂತಹ ಸೀಟು ಹಂಚಿಕೆಯ ವೇಳಾಪಟ್ಟಿನ ಅಬ್ಸರ್ವ್ ಮಾಡ್ತಾ ಹೋಗೋಣ. ಇನ್ ದಿಸ್ ಥರ್ಡ್ ಅಥವಾ ಅಂತಿಮ ಸುತ್ತಿನ ಅಂತ ಹೇಳಿದಾನೆ ಫೈನಲ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಟೈಮ್ ಟೇಬಲ್, ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆ, ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ 22/8/2025, ದಟ್ ಇಸ್ ಟುಡೇ ಆಲ್ರೆಡಿ ಅನೌನ್ಸ್ ಆಗಿದೆ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಡೌನ್ಲೋಡ್ ಇನ್ ದ ಚಾನಲ್. ಏನಕ್ಕೆ ಅಂತ ಹೇಳಿದ್ರೆ, ಯಾರು ಪೇಮೆಂಟ್ ಮಾಡಬೇಕಿದ್ರೆ ಆ ಥರ ಏನೋ ಇದ್ದಾಗ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಪ್ರೊಸೀಡ್ ಮಾಡಬೇಕಾಗತ್ತೆ. ಫಾರ್ ದಟ್ 25/8/2025 ಇಂದ 27 ವರೆಗೂ ಕೂಡ ಕೊಟ್ಟಿದ್ದಾರೆ. ಸೊ 25, 26, 27 3 days ಅವೈಲಬಿಲಿಟಿ ಇದೆ. ಅಟ್ ದ ಸೇಮ್ ಟೈಮ್ ಪೇಮೆಂಟ್ ಆಫ್ ಫೀ. So caution deposit will be adjusted in this round upon selection of the seat in this round. ಅಂದ್ರೆ ನೀವು ಏನು caution ಡಿಪಾಸಿಟ್ ಅಂತ ನೀವೇನು ಪೇಮೆಂಟ್ ಮಾಡಿದ್ರಲ್ಲ 40,000 ಫಾರ್ ಜನರಲ್ ಮೆರಿಟ್ ಅಂಡ್ 10,000 ಅಂತ ಹೇಳಿದ್ರು ಫಾರ್ SC/ST ಕ್ಯಾಟಗರಿ ಅವರಿಗೆ, ಆ ಅಮೌಂಟ್ ಅನ್ನ ನಿಮ್ಗೆ ಈಗ ಸೀಟ್ ಏನು ಸೆಲೆಕ್ಟ್ ಆಗಿದೆ ಆ ಸೀಟ್ ಸೆಲೆಕ್ಷನ್ ಆಗಿರೋ ಕಾಲೇಜಿಗೆ ಅವರು ಅದನ್ನ ತಗೊಳ್ತಾ ಇದ್ದಾರೆ. ನೀವು ಎಕ್ಸ್ಟ್ರಾ ಕಟ್ಟೋ ಅವಶ್ಯಕತೆ ಇರಲ್ಲ. ಅದನ್ನ ಹೇಳ್ತಿದ್ದಾರೆ, caution deposit will be adjusted in this round ಅಪಾನ್ ಸೆಲೆಕ್ಷನ್ ಆಫ್ ದ ಸೀಟ್ ಇನ್ ದಿಸ್ ರೌಂಡ್ ಅಂತ. ಅಂದ್ರೆ ಈಗೇನು ಸೆಲೆಕ್ಷನ್ ಆಗಿದೆ ಅದ್ರ ಮೇಲೆ ಆ ಒಂದು ಅಮೌಂಟ್ ಅಲ್ಲಿ ತಗೊಳ್ತಾರೆ. ಆದಾಗಿಯೂ ಎಕ್ಸ್ಟ್ರಾ ಪೇಮೆಂಟ್ ಕಟ್ಟಬೇಕಪ್ಪ. 40,000 ಇರಲ್ಲ, 80,000 ಇರುತ್ತೆ, ಅಥವಾ 1,10,000 ಇರುತ್ತೆ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಆ ಎಕ್ಸ್ಟ್ರಾ ಅಮೌಂಟ್ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಫಾರ್ ದಟ್ ರೀಸನ್ ದಟ್ ಇಸ್ ಅ ಬ್ಯಾಂಕಿಂಗ್ ಅವರ್ಸ್ ವರ್ಕಿಂಗ್ ಅವರ್ಸ್ ಏನಿದೆಯಲ್ಲ, ಬ್ಯಾಂಕಿಂಗ್ ವರ್ಕಿಂಗ್ ಅವರ್ಸ್ ಆ ಟೈಮಿಂಗ್ಸ್ ಅಲ್ಲಿ 25th of August ದಿಸ್ ಮಂತ್ ಇಂದ 28th of August ಅಲ್ಲಿವರೆಗೂ ಟೈಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್, after once the payment done, downloading of confirmation slip after the payment ಆದ ನಂತರ, ರಿಮೈನಿಂಗ್ ಅಮೌಂಟ್ ಇದ್ರೆ ಪೇಮೆಂಟ್ ಆದ ನಂತರ ಏನು ಕಟ್ಟಕ್ಕಿಲ್ಲ ಅಂತಂದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅಗೇನ್ ದಟ್ ಆಲ್ಸೋ ಫ್ರಮ್ 25th of August ಟು ಟಿಲ್ 29th of August ಈ ಒಂದು ಡ್ಯೂರೇಷನ್ಸ್ ಇರುತ್ತೆ. ನೆಕ್ಸ್ಟ್, ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ದ ಕಾಲೇಜಸ್. ನಿಮ್ಗೆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋಕೆ ದಿಸ್ ಇಸ್ ಲಾಸ್ಟ್ ರೌಂಡ್, ದಟ್ ಈಸ್ 30th of August ಸಂಜೆ 5:30 ಒಳಗಡೆ ನೀವು ಕಾಲೇಜಿಗೆ ಹೋಗಿ ಪ್ರವೇಶ ಮಾಡ್ಕೋಬೇಕಾದ್ರೆ. ಸೊ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸಬೇಕಾದ 3 ಹಂತಗಳು. ಫಸ್ಟ್ ಒನ್, ಚಾನಲ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಶುಲ್ಕ ಪಾವತಿ ಮಾಡೋದು, 3ನೇದು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ವರದಿ ಮಾಡ್ಕೊಳ್ಳೋದು ಎಲ್ಲಿಗೆ, ಕಾಲೇಜಿಗೆ. ಲಾಸ್ಟ್ 30th ಒಳಗಡೆ ನೀವು ಯಾವ ಕಾಲೇಜ್ ಸೆಲೆಕ್ಷನ್ ಆಗಿದೆ ಆ ಕಾಲೇಜಿಗೆ ಹೋಗ್ಬಿಟ್ಟು ವರದಿ ಮಾಡ್ಕೊಳ್ಬೇಕು. ನೀವು ಅಲ್ಲಿ ಹೋಗ್ಬಿಟ್ಟು ರಿಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ರಿಪೋರ್ಟ್ ಮಾಡ್ಕೊಳ್ಳೋಕೆ ಹೋಗ್ಬೇಕಾ, ಏನೇನು ತೊಗೊಂಡೋಗ್ಬೇಕು ಸರ್ ಅಂತ ಕೇಳಿದ್ರೆ, ಆಲ್ ದ ಡಾಕ್ಯುಮೆಂಟ್ಸ್, ನೀವೇನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿದ್ರಿ, ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಕಾಲೇಜಲ್ಲಿ ಹೋಗ್ಬಿಟ್ಟು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ದಿಸ್ ಟೈಮ್ ಟೇಬಲ್, ಈ ಒಂದು ಟೈಮ್ ಟೇಬಲ್ನ ಪ್ರಾಪರ್ ಆಗಿ ಫಾಲೋ ಮಾಡಿ. ಸೊ ದಿಸ್ ಲಾಸ್ಟ್ ರೌಂಡ್ ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ದೇರ್ ಇಸ್ ನೋ ಅನದರ್ ಆಪ್ಷನ್. ಅಲ್ಲಿಗೆ DCT 2025 ಅನ್ನುವಂಥದ್ದು ಕಂಪ್ಲೀಟ್ ಆಗುತ್ತೆ. ಅಡಿಷನ್ ಟು ದಟ್, ಯಾರೆಲ್ಲ ಎಕ್ಸ್ಟ್ರಾ ಫೀಸ್ ಕಟ್ಟಿದ್ದೀರೋ, ಫಾರ್ ಎಕ್ಸಾಂಪಲ್ ಅವರಿಗೆ ನಿಮಗೆ ರಿಫಂಡ್ ಅಮೌಂಟ್ ಅನ್ನೋದು ಏನು ಎಕ್ಸ್ಟ್ರಾ ಇರುತ್ತೋ ಅಮೌಂಟ್ ಅದನ್ನು ಪೇಮೆಂಟ್ ಮಾಡ್ತಾರೆ ನಿಮಗೆ. ಅದಕ್ಕೆ ಟೈಮ್ ವೆಯ್ಟ್ ಮಾಡಬೇಕಾಗತ್ತೆ. ಫಾರ್ ದ್ಯಾಟ್ ಯು ಸಪೋಸ್ ಟು ವೆಯ್ಟ್ ಫಾರ್ ಫ್ಯೂ ಡೇಸ್. ಅವರೇ ಒಂದು ಲಿಂಕ್ ಕೊಟ್ಬಿಟ್ಟು ನಿಮಗೆ ಎಕ್ಸ್ಟ್ರಾ ಪೇಮೆಂಟ್ ಆಗಿದ್ದಲ್ಲಿ KEA ಅವರಿಗೆ ಸೊ ಅಮೌಂಟ್ ನಿಮಗೆ ರಿಟರ್ನ್ ಬರುತ್ತೆ, ಬಟ್ ಯು ಹ್ಯಾವ್ ಟು ವೆಯ್ಟ್. ಸೊ ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್ ವಾಚಿಂಗ್ ದಿಸ್ ವಿಡಿಯೋ. ಕೈಂಡ್ಲಿ ಶೇರ್ ದಿಸ್ ವಿತ್ ಯುವರ್ ಫ್ರೆಂಡ್ಸ್.